ಸೌಂದರ್ಯಕ್ಕಾಗಿ ಶವದ ಕೊಬ್ಬಿನ ಮೊರೆ ಹೋದ ಮಹಿಳೆಯರು. ಹೊಸ ವಿವಾದಕ್ಕೆ ನಾಂದಿ ಹಾಡಿದ ಅಲೋಕ್ಲೆ ವಿಧಾನ. ಸೌಂದರ್ಯ ಪ್ರಜ್ಞೆ ಮತ್ತು ದೈಹಿಕ ಆಕರ್ಷಣೆಗಾಗಿ ಮನುಷ್ಯ ಎಂತಹ ಸಾಹಸಕ್ಕೂ ಸಿದ್ಧ ಎನ್ನುವುದಕ್ಕೆ ಅಮೆರಿಕದಲ್ಲಿ ಸದ್ಯ ಚಾಲ್ತಿಗೆ ಬಂದಿರುವ ವಿಲಕ್ಷಣ ಸೌಂದರ್ಯವರ್ಧಕ ಪ್ರಕ್ರಿಯೆಯೇ ಸಾಕ್ಷಿ. ತಮ್ಮ ದೇಹದ ಆಕಾರವನ್ನ ತಿದ್ದಿಕೊಳ್ಳಲು ಅಮೆರಿಕದ ಮಹಿಳೆಯರು ಈಗ ಮೃತದೇಹಗಳಿಂದ ಪಡೆಯಲ್ಪಟ್ಟ ಕೊಬ್ಬನ್ನ ತಮ್ಮ ದೇಹಕ್ಕೆ ಚುಚ್ಚಿಸಿಕೊಳ್ತಾ ಇದ್ದಾರೆ. ಅದನ್ನ ಅಲೋಕ್ಲೆ ಎಂಬ ಹೆಸರಿನ ಈ ಪ್ರಕ್ರಿಯೆಯು ವೈದ್ಯಕೀಯ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ನೈತಿಕ ಚರ್ಚೆಯನ್ನ ಹುಟ್ಟುಹಾಕಿದೆ. ಏನಿದು ಪ್ರಕ್ರಿಯೆ ಅಂತ ನೋಡಿದಾದ್ರೆ, ವಿಜ್ಞಾನ ಮತ್ತು ಸಂಶೋಧನೆಗಾಗಿ ದಾನ ಮಾಡಲಾದ ಮೃತದೇಹಗಳಿಂದ ಮೊದಲು ಕೊಬ್ಬನ್ನ ಹೊರತೆಗೆಯಲಾಗುತ್ತೆ. ನಂತರ ಈ ಕೊಬ್ಬನ್ನ ಅತ್ಯಾಧುನಿಕ ತಂತ್ರಜ್ಞಾನದ ಮೂಲಕ ಶುದ್ಧೀಕರಿಸಿ ಅದರಲ್ಲಿರುವ ಡಿಎನ್ಎ ಮತ್ತು ಜೀವಂತ ಕೋಶಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಲಾಗುತ್ತೆ. ಹೇಗೆ ಸಂಸ್ಕರಿಸಿದ ಕೊಬ್ಬನ್ನ ಸ್ತನಗಳು, ಸೊಂಟ ಮತ್ತು ಪೃಷ್ಠದ ಭಾಗಗಳಿಗೆ ಚುಚ್ಚುಮದ್ದು ರೂಪದಲ್ಲಿ ನೀಡಲಾಗುತ್ತೆ. ಈ ಪ್ರಕ್ರಿಯೆಯು ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆಗಿಂತ ಭಿನ್ನವಾಗಿದ್ದು, ಯಾವುದೇ ಅರವಳಿಕೆ ಅಂದ್ರೆ ಅನಸ್ತೇಷಿಯಾ ನೀಡದೆ ಕೇವಲ 1 ಗಂಟೆಯೊಳಗೆ ಮುಗಿಯುತ್ತದೆ ಎಂಬುದು ಇದರ ವಿಶೇಷತೆ. ಕೋಟ್ಯಾಂತರ ರೂಪಾಯಿ ವೆಚ್ಚ. ಈ ವಿಧಾನವು ಅತಿ ಹೆಚ್ಚು ದುಬಾರಿಯಾಗಿದ್ದು, ಇದರ ವೆಚ್ಚ ಸುಮಾರು $10,000 ನಿಂದ $1,00,000 ವರೆಗೆ, ಅಂದ್ರೆ ಸುಮಾರು 8 ಲಕ್ಷದಿಂದ 83 ಲಕ್ಷ ರೂವರೆಗೆ ಇರುತ್ತೆ. ಇತ್ತೀಚೆಗೆ ಮ್ಯಾನ್ಹ್ಯಾಟನ್ನ 34 ವರ್ಷದ ಮಹಿಳೆಯೊಬ್ಬರು ತಮ್ಮ ದೇಹದ ಆಕಾರವನ್ನ ಸರಿಪಡಿಸಿಕೊಳ್ಳಲು ಬರೋಬ್ಬರಿ $40 ಲಕ್ಷ ವೆಚ್ಚ ಮಾಡಿ ಈ ಚಿಕಿತ್ಸೆನ ಪಡೆದುಕೊಂಡಿದ್ದಾರೆ. ಇದೊಂದು ರೀತಿಯ ಮರುಬಳಕೆ ವಿಧಾನ. ಹಾಗಾಗಿ ಇದರಲ್ಲಿ ಯಾವುದೇ ಅನೈತಿಕತೆ ಇಲ್ಲ ಎಂಬುದು ಈ ಚಿಕಿತ್ಸೆ ಪಡೆಯುತ್ತಿರುವವರ ವಾದವಾಗಿದೆ. ಓಜೆಂಪಿಕ್ನಂತಹ ತೂಕ ಇಳಿಸುವ ಮದ್ದು ಬಳಸಿದವರು ತಮ್ಮ ದೇಹದ ಕಳೆದು ಹೋದ ಅಂದುವನ್ನ ಮರಳಿ ಪಡೆಯಲು ಈ ವಿಧಾನವನ್ನ ಹೆಚ್ಚಾಗಿ ಅವಲಂಬಿಸ್ತಾ ಇದ್ದಾರೆ. ನೈತಿಕ ಸಂಘರ್ಷದ ವಾದ ಪ್ರತಿವಾದ. ಈ ಹೊಸ ಟ್ರೆಂಡ್ ಹಲವು ವೈದ್ಯಕೀಯ ಅಪಾಯಗಳನ್ನ ತಂದೊಡ್ಡಿದೆ. ಕೊಬ್ಬನ್ನು ಚುಚ್ಚಿಸಿಕೊಳ್ಳುವುದರಿಂದ ಸೋಂಕು ಹರಡುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ರಕ್ತನಾಳಗಳಿಗೆ ತಪ್ಪಾಗಿ ಚುಚ್ಚುಮದ್ದು ನೀಡಿದ್ರೆ ಪ್ರಾಣಾಪಾಯವೂ ಸಂಭವಿಸಬಹುದು. ಮುಖ್ಯವಾಗಿ ಸ್ತನ ಭಾಗದಲ್ಲಿ ಈ ರೀತಿ ಹೊರಗಿನ ಕೊಬ್ಬನ್ನು ತುಂಬಿಸಿಕೊಳ್ಳುವುದರಿಂದ ಭವಿಷ್ಯದಲ್ಲಿ ಕ್ಯಾನ್ಸರ್ ತಪಾಸಣೆ ಅಥವಾ ಮ್ಯಾಮೋಗ್ರಾಮ್ ಮಾಡುವಾಗ ವರದಿಗಳು ತಪ್ಪಾಗಿ ಬರುವ ಸಾಧ್ಯತೆಯೂ ಇದೆ ಎಂದು ವೈದ್ಯರು ಎಚ್ಚರಿಸಿದ್ದಾರೆ. ಅಲ್ಲದೆ ನೈತಿಕವಾಗಿ ನೋಡೋದಾದ್ರೆ, ದೇಹ ದಾನ ಮಾಡಿದವರ ಉದ್ದೇಶ ವೈದ್ಯಕೀಯ ಸಂಶೋಧನೆ ಅಥವಾ ಜೀವ ಉಳಿಸುವುದಾಗಿರುತ್ತದೆಯೇ ಹೊರತು ಯಾರೋ ಒಬ್ಬರ ಸೌಂದರ್ಯ ಹೆಚ್ಚಿಸುವುದಕ್ಕಾಗಿ ಅಲ್ಲ ಎಂಬ ವಾದಗಳು ಕೇಳಿಬರುತ್ತಿವೆ. ಮನುಷ್ಯನ ಶವವನ್ನ ಸೌಂದರ್ಯವರ್ಧಕ ವಸ್ತುವಾಗಿ ಬಳಸುವುದು ಎಷ್ಟು ಸರಿ ಎಂಬ ಪ್ರಶ್ನೆ ಈಗ ಜಾಗತಿಕ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ.